ಸಹೃದಯ ಸಜ್ಜನ ಸ್ನೇಹಿತರೆ, ಪ್ರತಿ ಬೆಳಿಗ್ಗೆಯೂ ಒಂದು ಹೊಸ ಆರಂಭ. ಆದರೆ ಎಲ್ಲರೂ ಅದನ್ನು ಹೊಸ ಅವಕಾಶವೆಂದು ನೋಡುವುದಿಲ್ಲ. ಕನ್ನಡಿಯಲ್ಲಿ ಮುಖ ನೋಡುವಂತೆ ದಿನವಿಡೀ ಅದೇ ಚಿಂತನೆ, ಅದೇ ದುಃಖ, ಅದೇ ಆಲೋಚನೆಗಳಲ್ಲಿ ಮತ್ತೆ ಮತ್ತೆ ಸಿಕ್ಕಿಕೊಳ್ಳುತ್ತಾರೆ. ಆದರೆ ನೀವು ಹಾಗಿರಬಾರ್ದು. ಯಾಕೆ ಗೊತ್ತಾ? ಯಾಕೆಂದರೆ ನಿಮ್ಮೊಳಗೆ ಇನ್ನೂ ಎಚ್ಚರವಿಲ್ಲದ ಒಂದು ದೊಡ್ಡ ಶಕ್ತಿ ಮಲಗಿದೆ. ಆ ಶಕ್ತಿ ಎದ್ದು ನಿಂತರೆ ನಿಮ್ಮ ಬದುಕಿನ ದಿಕ್ಕೇ ಬದಲಾಗುತ್ತದೆ. ಜೀವನ ಯಾರಿಗೂ ಸುಲಭವಿಲ್ಲ. ಆದರೂ ಕೆಲವರು ಎದ್ದು ನಿಂತು ಹೋರಾಡ್ತಾರೆ. ಮತ್ತೊಂದು ವರ್ಗ ಸಾಕ್ಷಾತ್ ಅದೃಷ್ಟವೇ ಅವರನ್ನು ಹಿಂಭಾಗಕ್ಕೆ ತಳ್ಳುತ್ತದೆ ಎಂದು ಗೋಗರಿಯುತ್ತಾರೆ. ಆದರೆ ನಿಜ ಹಾಗಲ್ಲ. ಜೀವನ ಬದಲಾಗೋದು ಅದೃಷ್ಟದಿಂದಲ್ಲ, ಅದು ಬದಲಾಗೋದು ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ಮನೋಬಲ, ನಿಮ್ಮ ಕಟ್ಟುನಿಟ್ಟಿನ ನಿರ್ಧಾರದಿಂದ. ಇಚ್ಛಾಶಕ್ತಿ ಇರುವವನು ಏನು ಇಲ್ಲದ್ದರಿಂದಲೂ ಹೊಸ ಬದುಕನ್ನು ಕಟ್ಟಿಕೊಳ್ಳಬಲ್ಲನು. ಪ್ರಪಂಚದಲ್ಲಿ ಯಾರೂ ಸೋಲಿಲ್ಲದೆ ಗೆದ್ದಿಲ್ಲ, ಯಾರೂ ಕಣ್ಣೀರಿಲ್ಲದೆ ನಕ್ಕಿಲ್ಲ, ಯಾರೂ ದಾರಿಯಲ್ಲಿ ಜಾರಿ ಬೀಳದೆ ಮೇಲಿನೆತ್ತರಕ್ಕೆ ತಲುಪಿಲ್ಲ. ಸೋಲು ಎಂದರೆ ಅಂತ್ಯವಲ್ಲ. ಸೋಲು ಎಂದರೆ ನಿಮ್ಮೊಳಗಿನ ಶಕ್ತಿ ಜಾಗೃತಿಯಾಗುವ ಸ್ಥಳ. ಲೋಕ ನಿನ್ನನ್ನು ನಂಬದಿದ್ದರೂ ಸೋಲು ಮಾತ್ರ ನಿನ್ನೊಳಗಿನ ಯೋಧನನ್ನು ಎಬ್ಬಿಸುತ್ತದೆ. ಒಮ್ಮೆ ಯೋಚಿಸಿ, ನಾನು ಈ ತನಕ ಹೋರಾಡಿದ್ದೆಲ್ಲ ಚಿಕ್ಕ ಪರೀಕ್ಷಾ ಹಂತ ಮಾತ್ರ. ಮುಂದಿರೋದು ನಿನ್ನ ನಿಜವಾದ ಜಯದ ವೇದಿಕೆ. ಏನಂತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.